ಬಿಜೆಪಿ ಕೊಟ್ಟಿರುವಂತಹ ಶಾಕ್ಗೆ ಕಾಂಗ್ರೆಸ್ನಲ್ಲಿ ಫುಲ್ ಟೆನ್ಷನ್. ವೇಣುಗೋಪಾಲ್ ಜೊತೆ ಡಿಸಿಎಂ ಸಭೆಯನ್ನ ನಡೆಸ್ತಾ ಇದ್ದಾರೆ. ಕೆಕೆ ಗೆಸ್ಟ್ ಹೌಸ್ ನಲ್ಲಿ ನಡೀತಾ ಇದೆ ಈ ಒಂದು ಚರ್ಚೆ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆ ಸಭೆಯನ್ನ ನಡೆಸಲಾಗ್ತಾ ಇರುವಂತದ್ದು ಕೆಕೆ ಗೆಸ್ಟ್ ಹೌಸ್ ನಲ್ಲಿ ನಡೀತಾ ಇದೆ ಈ ಒಂದು ಚರ್ಚೆ. ಕುಮಾರ ಕೃಪಾ ಗೆಸ್ಟ್ ಹೌಸ್ ನಲ್ಲಿ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ನಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ನಾಯಕರಲ್ಲೂ ಕೂಡ ಟೆನ್ಷನ್ ಕಾಡ್ತಾ ಇದೆ. ಯಾವ ಶಾಸಕರು ಹೋಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಬಿಜೆಪಿಯ ರಣತಂತ್ರ ಏನು, ಹೇಗೆ ಅದನ್ನ ಭೇದಿಸೋದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ಈಗಷ್ಟೇ ಈ ಒಂದು ವೇಣುಗೋಪಾಲ್ ಅವರ ಸಭೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಬರ್ತಾ ಇರೋದನ್ನ. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿದ್ದಾರೆ. ಹಾಗೆ ಸಚಿವ ಪ್ರಿಯಾಂಕಾ ಖರ್ಗೆ ಕೂಡ ಉಪಸ್ಥಿತಿ ಇದೆ ಅಲ್ಲಿ, ಅವರು ಅಲ್ಲೇ ಇದ್ದಾರೆ. ಇಲ್ಲಿಂದ ಸಿದ್ದರಾಮಯ್ಯ ಮನೆಗೆ ಸಭೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಪ್ರಮುಖವಾಗಿ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರ ಒಂದು ಜೊತೆ ಅವರ ಮನೆಯಲ್ಲಿ ಈ ಒಂದು ಸಭೆಯನ್ನು ನಡೆಸಿ ಕಂಪ್ಲೀಟ್ ಆಗಿ ರಣತಂತ್ರವನ್ನ ಹೆಣೆಯೋದಕ್ಕೋಸ್ಕರ ಈಗ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಈಗ ಕೆಸಿ ವೇಣುಗೋಪಾಲ್ ಅವರು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಇದ್ದಾರೆ. ಇವರ ಜೊತೆ ಈಗ ಆಲ್ರೆಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ, ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಇವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಸಚಿವ ಪ್ರಿಯಾಂಕಾ ಖರ್ಗೆ ಜೊತೆ ವೇಣುಗೋಪಾಲ್ ಅವರು ಚರ್ಚೆಯನ್ನ ನಡೆಸಿದ್ರು. ಚಿಂಚೋಳಿ ಕಾಂಗ್ರೆಸ್ನ ಶಾಸಕನ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ವೇಣುಗೋಪಾಲ್ ಬಂಡಾಯ ಎತ್ತಿದ್ದಾರೆ ಶಾಸಕ ಉಮೇಶ್ ಜಾಧವ್. ಸೊ ಹೀಗಾಗಿ ಅವರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಯಾಕೆಂದ್ರೆ ಅವರು ಅವರದ್ದೇ ಜಿಲ್ಲೆಯವರು. ಸೊ ಹೀಗಾಗಿ ಅವರ ಮಾಹಿತಿಯನ್ನ ಪ್ರಿಯಾಂಕಾ ಖರ್ಗೆ ಅವರ ಬಳಿ ಪಡೆದುಕೊಂಡಿದ್ದಾರೆ. ಸಚಿವ ಸ್ಥಾನ ನೀಡದಿದ್ದಕ್ಕೆ ಮುನಿಸಿಕೊಂಡಿದ್ರು ಉಮೇಶ್ ಜಾಧವ್ ಅವರು. ಇದರ ಲಾಭವನ್ನ ಪಡೆಯಲು ಮುಂದಾಗಿದೆ ಬಿಜೆಪಿ. ಲೋಕಸಭೆ ಚುನಾವಣೆಯಲ್ಲಿ ಜಾಧವ್ಗೆ ಬಿಜೆಪಿ ಟಿಕೆಟ್ ಆಫರ್ ಅನ್ನ ಕೂಡ ನೀಡಿದೆ. ಇದರಲ್ಲಿ ಸಚಿವ ಸ್ಥಾನ ನೀಡದಕ್ಕೆ ಮುನಿಸಿಕೊಂಡಿದ್ರು ಉಮೇಶ್ ಜಾಧವ್ ಅವರು. ಬಿಜೆಪಿಯವರು ಇದು ಮೊದಲೇ ಸರಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿಂದಾನು ಹಿಂದಿನ ಬಾಗಿಲಿಂದ ಆಮಿಷ ಕೊಟ್ಟು ಬರಲಿಕ್ಕೆ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಹಣದ ಬಲ ಇರ್ಬೋದು, ತೋಳ್ಬಲ ಇರ್ಬೋದು, ಅವರು ಪ್ರಯತ್ನ ನಡೆಸೇ ಇದ್ದಾರೆ. ಅಸಂವಿಧಾನಿಕವಾಗಿ ಹೇಗಾನೆ ಮಾಡಿ ಅವರು ಸರ್ಕಾರ ರಚನೆ ಮಾಡಬೇಕು ಅಂತ. ಬಟ್ ಈಗ ಅವ್ರ ಹತ್ರ ಇನ್ನು ಅಂಕಿಅಂಶಗಳು ಇಲ್ಲ. ಸೊ ಈಗ ಪ್ರಯತ್ನ ಅವ್ರು ನಡೆಸ್ತಾರೆ, ಅವ್ರು ಮಾಡೇ ಮಾಡ್ತಾರಲ್ಲ. ಬಟ್ ಇಂಥ ಡೆಡ್ಲೈನ್ಗಳು ಅವರು ಕೊಡ್ತಾನೆ ಬರ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ಅವರು ಡಿಸ್ಟೆಬಿಲಿಟಿಗೆ ಅಸಂವಿಧಾನಿಕವಾಗಿ ಅವರು ಪ್ರಯತ್ನ ಪಟ್ಟರೆ ಸಂವಿಧಾನಿಕವಾಗಿ ನಾವು ಸ್ಟೆಬಿಲಿಟಿಗೆ ಏನು ಮಾಡಬೇಕೋ ಮಾಡ್ತೀವಿ. ಉಮೇಶ್ ಅವ್ರ ಜೊತೆ ನಾನು 3 ದಿನದಿಂದ ಸಂಪರ್ಕದಲ್ಲೇ ಇದೆ. 4 ದಿನದಿಂದ ಅವ್ರಿಗೆ ಮಾತನಾಡಿದೆ. ಅವರೇನೋ ಅಧ್ಯಕ್ಷ ಅದು ವೇರ್ ಹೌಸಿಂಗ್ ಚೇರ್ಮನ್ದು ಏನು ಸ್ಥಾನಮಾನ ಪಡಿಲಿಕ್ಕೆ ಅಂತ, ಅದು ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಅಂತ ಅವರು ಹೋಗ್ತೀನಿ ಅಂತ ಇದ್ರು. ಸೊ ಅದಾದಮೇಲೆ ನಾವು ಸೇರಿ ಅವ್ರ ಕ್ಷೇತ್ರಕ್ಕೆ ಪ್ರವಾಸ ಮಾಡಬೇಕಂತನೂ ಒಂದು ಫಂಕ್ಷನಿಗೆ ಜೊತೆಗೆ ಹೋಗ್ಬೇಕಂತನೂ ಇತ್ತು. ಅದಾದಮೇಲೆ ಅವ್ರು ಫೋನ್ ಮಾಡಿದೆ, ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಿನ್ನೆ ಕೂಡ ಅವ್ರ ಸಹೋದರರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಫೋನ್ ಚಿಂಚೋಳಿನಲ್ಲೇ ಬಿಟ್ಟು ಹೋಗಿದ್ದಾರೆ, ಅವ್ರ ಸಂಪರ್ಕದಲ್ಲಿ ಸಿಗ್ತಾ ಇಲ್ಲ. ಇನ್ನು ಏನ್ ಆಗ್ತಾ ಇದೆ ಅಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಒಂದ್ ಕಡೆ ಸರ್ಕಾರಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಾರೆ, ಮತ್ತೊಂದ್ ಕಡೆ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಟೆನ್ಷನ್ ಇದೆ ಕಾಂಗ್ರೆಸ್ ನಾಯಕರಲ್ಲಿ? ಪೃಥ್ವಿರಾಜ್, ಏನೀಗ ಮೈತ್ರಿ ಸರ್ಕಾರಕ್ಕೆ ಒಂದು ಹೊಸ ಕಂಟಕ ಶುರುವಾಗಿದೆ. ಏನು ಬಿಜೆಪಿ ನಾಯಕರು ಸಂಕ್ರಾಂತಿಯಿಂದ ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿದ್ರು. ಈಗ ಆ ಡೆಡ್ ಲೈನ್ ಅಂತ ಅವರು ಆಪರೇಷನ್ ಕಮಲ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಅದೇ ರೀತಿ ಸರ್ಕಾರವನ್ನು ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು, ಮತ್ತೆ ಕಾಂಗ್ರೆಸ್ ಸರ್ಕಾರ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು ಅಂತೇಳಿ ಈಗ ಕೈ ನಾಯಕರು ಸಭೆ ಮೇಲೆ ಸಭೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಪ್ರಮುಖವಾಗಿ ಏನು ಕೆಪಿಸಿಸಿ ಮುಖಂಡರು ಮತ್ತೆ ಏನು ರಾಜ್ಯ ಸರ್ಕಾರದ ಹಲವು ಸಚಿವರು ಸಹ ಈಗಾಗಲೇ ಒಂದು ಸಭೆ ಮೇಲೆ ಸಭೆಗೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಇವತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ
ಆಗಿರುವಂತ KC ವೇಣುಗೋಪಾಲ್ ಅವರೀಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ತಡರಾತ್ರಿ ಅವರು ಬೆಂಗಳೂರಿಗೆ ಬಂದಿದ್ದು ಇಲ್ಲಿ ಈಗ ಕಾಂಗ್ರೆಸ್ ನಾಯಕರನ್ನ ಇಲ್ಲಿ ಸಭೆ ಈ ಒಂದು ಕುಮಾರಕೃಪ ಗೆಸ್ಟ್ ಹೌಸ್ಗೆ ಕರೆಸ್ಕೊಂಡು ಒಂದು ಸಭೆಯನ್ನ ಮಾಡುವಂತ ಸಲುವಾಗಿ ಹಲವು ನಾಯಕರಿಗೆ ಸಭೆಯಲ್ಲಿ ನಿರತರಾಗಿರುವಂತದ್ದು. ಬೆಳಗ್ಗೆ ಏನು ಪರಮೇಶ್ವರ್ ಅವರು ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಈಗ DK ಶಿವಕುಮಾರ್ ಅವರು ಸಹ ಒಂದು ಸಭೆಗೆ ಆಗಮಿಸಿದ್ದಾರೆ. ಮತ್ತೆ ಅವ್ರ ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ಸಹ ಒಂದು ಸಭೆಗೆ ಆಗಮಿಸಿ ತಮ್ಮ ಶಾಸಕರನ್ನ ಯಾವ ರೀತಿ ಹಿಡಿದಿಟ್ಕೊಳ್ಬೇಕು ಮತ್ತೆ ಈಗಾಗಲೇ ಮುಂಬೈಗೆ ಹೋಗಿರುವಂತಹ 5-6 ಶಾಸಕರನ್ನ ಹೇಗೆ ವಾಪಸ್ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆಯೂ ಸಹ ಒಂದು ಸಭೆ ಮೇಲೆ ಸಭೆ ಮಾಡಿ ಒಂದು ಚರ್ಚೆಯನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತೆ ಈ ಎಲ್ಲ ಒಂದು ಶಾಸಕರನ್ನ ಅತೃಪ್ತ ಶಾಸಕರನ್ನ ಹಿಡಿದಿಟ್ಕೊಂಡು ಸರ್ಕಾರವನ್ನ ಯಾವ ರೀತಿ ಉಳಿಸ್ಕೊಳ್ಬೇಕು ಮತ್ತೆ ಬಿಜೆಪಿ ಅವರಿಗೆ ಯಾವ ರೀತಿ ಟಾಂಗ್ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ನಡೀತಾ ಇರುತ್ತದೆ. ಮತ್ತೆ ಈಗಾಗಲೇ ಕೆಲವು ಶಾಸಕರು ಯಾರ್ಯಾರು ಹೋಗಿದ್ದಾರೆ ಮತ್ತೆ ಅವರನ್ನ ಯಾವ ರೀತಿ ಸಂಪರ್ಕ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಅವರ ಸಹೋದರರಿರ್ಬೋದು ಮತ್ತೆ ಸಂಬಂಧಿಗಳಿರ್ಬೋದು ಇಂಥವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಸಹ ಈಗ ಕಾಂಗ್ರೆಸ್ ಮುಖಂಡರು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಉಮೇಶ್ ಜಾಧವ್ ಇದ್ದಾರೆ ಅವರನ್ನ ಹೇಗಾದ್ರೂ ಮಾಡಿ ಸಂಪರ್ಕಕ್ಕೆ ತಗೊಂಡು ಬರಬೇಕು ಮತ್ತೆ ಅವರನ್ನ ಕಂಟ್ರೋಲ್ ತಗೊಂಡು ಅವರನ್ನ ತಮ್ಮ ಒಂದು ಕಾಂಗ್ರೆಸ್ಗೆ ವಾಪಸ್ ಕರ್ಕೊಂಡು ಬಂದು ಅವ್ರಿಗೆ ಏನಾದ್ರು ಒಂದು ಒಳ್ಳೆ ಹುದ್ದೆಯನ್ನು ಕೊಡೋದ್ರ ಬಗ್ಗೆಯೂ ಸಹ ಚರ್ಚೆ ನಡೀತಾ ಇದೆ. ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಬಗ್ಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದು ಅವರನ್ನ ಅವ್ರ ಕುಟುಂಬದವರನ್ನ ಸಂಪರ್ಕ ಮಾಡಬೇಕು ಮತ್ತೆ ಅವರನ್ನ ಮತ್ತೆ ವಾಪಸ್ ಕರ್ಕೊಂಡು ಬಂದು ಅವ್ರಿಗೆ ಒಂದು ಒಳ್ಳೆ ಪೋಸ್ಟ್ ಅನ್ನು ಕೊಡಬೇಕು ಅನ್ನೋ ರೀತಿಯೂ ಸಹ ಚರ್ಚೆ ಆಗ್ತಿರುತ್ತದೆ. ಇದೇ ರೀತಿ ಬೇರೆ ಬೇರೆ ಏನು ಶಾಸಕರಿದ್ದಾರೆ ಅವರನ್ನೆಲ್ಲರನ್ನು ಸಹ ಸಂಪರ್ಕ ಮಾಡಿ ಮುಂಬೈನಲ್ಲಿರುವಂತಹ 5-6 ಜನರನ್ನ ಮತ್ತೆ ತಮ್ಮ ಸಂಪರ್ಕಕ್ಕೆ ಸಾಧಿಸುವಂತೆ ಅದಕ್ಕೋಸ್ಕರ ಏನೆಲ್ಲ ಒಂದು ಪ್ರಯತ್ನಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಮುನಿರಾಜು, ನಿಮ್ಮೆಲ್ಲ ಡೀಟೇಲ್ಸ್